ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಮ್ಮ ಲಾಯರ್ ಜಗದೀಶ್ ಸರ್ ಅವರು ಮಾಡಿದ ಮಾಸ್ಟರ್ ಮೈಂಡ್. ಆ ಥರ ಮಾಸ್ಟರ್ ಮೈಂಡ್ ಮಾಡಿ ಬಿಗ್ ಬಾಸ್ಗೆ ಹೋದರು. ಯಾವ ಥರ ಅಂತ ಹೇಳಿಲ್ಲ, ಒಂದು ತಿಂಗಳಿಂದ ಆಕ್ಟಿವ್ ಆಗಿ ಬಂದರು ಅವರು. ಅಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಬಂದರು. ಅವ್ರು ಮಾಡಿದ್ದು ಫಸ್ಟ್ ಏನು ಹೇಳಿ, ಮಾಜಿ ಮುಖ್ಯಮಂತ್ರಿ ಅಂತ ಒಂದು ಬಾಂಬ್ ಸಿಡಿಸಿದ್ರು. ಅದಾದಮೇಲೆ ಮುನಿರತ್ನಮ್ ಅಂದ್ಬಿಟ್ಟು ಅದೊಂದು ಬಾಂಬ್ ಹಾಕಿದ್ರು. ಲಾಸ್ಟಿಗೆ ಬಂದಿದ್ದೀನಿ ಹೇಳಿ ನಮ್ಮ ಡಿ ಬಾಸ್ ಬಗ್ಗೆ ಮಾತಾಡೋದು. ಅವಾಗ ಅವ್ರಿಗೆ ಗೊತ್ತಿತ್ತು, ನಾನು ಅಲ್ಲಿ ಹೋಗ್ಬೇಕು ಅಂದರೆ, ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ನಾನು ಇಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡಿಂಗಲ್ಲಿರ್ಬೇಕು ನಾನು ಅಂತ ಗೊತ್ತಿತ್ತು ಅವರಿಗೆ. ಫಸ್ಟೇ ಲಾಯರ್ಗಳು, ನಾವೇನು ಹೊಸ್ದಾಗಿ ಏನು ಹೇಳ್ಕೊಡ್ಬೇಕಾಗಿಲ್ಲ ಅವರಿಗೆ. ಅವ್ರು ನಾನಾ ಥರ ಯೋಚನೆ ಮಾಡ್ತಾರೆ ಅವರು. ಆ ಥರ ಯೋಚನೆ ಮಾಡಿಯೇ ನಮ್ಮ ಡಿ ಬಾಸ್ ಅಭಿಮಾನಿಗಳನ್ನ ಕಾಗೆ ಹಾಸಿದ್ದು. ಸರ್, ನಿಮಗೆ ನನ್ನ ಲಾಯರ್ ಸರ್ ಜಗದೀಶ್ ಸರ್ ಅವರೇ, ನಿಮಗೊಂದು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಯಾವಾಗ ಬಂದು ಉಪವಾಸ ಸತ್ಯಾಗ್ರಹ ಮಾಡೋಣ, ಎಲ್ಲ ಬನ್ನಿ ಫ್ರೀಡಮ್ ಪಾರ್ಕ್ ಹತ್ರ ಅಂದಾಗಲೇ ಗೊತ್ತಾಯ್ತು ನಮಗೆ. ನೀವು ಇಷ್ಟು ದಿನ ಇಲ್ದಿರೋರು ಬರೀ ಒಂದು ತಿಂಗಳಿಂದ ಜಾಸ್ತಿ ಆ್ಯಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಾಣಿಸ್ತದಲ್ಲೇ ಅನ್ಕೊಂಡು ನೀವು ಬಿಗ್ ಬಾಸ್ಗೆ ಹೋಗೋಕ್ಕೆ ಮಾಸ್ಟರ್ ಮೈಂಡ್ ಮಾಡ್ತಾಯಿದ್ದೀರ ಅಂದರೆ ಚೆಂದ ಗೊತ್ತಾಯ್ತು ನಮಗೆ. ಅದಕ್ಕಾಗಿ ನಮ್ಮ ಅಭಿಮಾನಿಗಳು ಒಬ್ಬರು ಬಂದಿಲ್ಲ ಫ್ರೀಡಮ್ ಪಾರ್ಕ್ ಹತ್ರ. ಅಷ್ಟು ಎಲ್ಲ ನೀವು ಯೂಟ್ಯೂಬ್ ಚಾನಲ್ ಕರ್ಕೊಂಡಲ್ಲಿ ನೀವು ಯಾವಾಗ ಇದು ಮಾಡಿದ್ರಿ ನಿಮ್ಗೆ ಗೊತ್ತಾಯಿತು. ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಹೇಳಿ, ನಿಮ್ಮ ಹೆಸರು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು, ಫೇಮಸ್ ಆಗಬೇಕು. ಅದೇ ಬಗ್ಗೆ ನನ್ನ ಬಗ್ಗೆನೇ ಮಾತಾಡಬೇಕು. ಅಲ್ಲಿ ಹೋದ್ರೆ ನನಗೆ ಓಟ್ ಹಾಕ್ತಾರೆ, ಬಿಗ್ ಬಾಸಿಂದ ನಾನು ಗೆಲ್ಬೋದು ಅಂತ ನೀವು ಮಾಸ್ಟರ್ ಮೈಂಡ್ ಮಾಡ್ಕೊಂಡೆ ಈ ಥರ ಎಲ್ಲ ಚಕ್ರವ್ಯೂಹನ ಎಣದ್ರಿ ಅಂತ ನಮ್ಗೆ ಚೆಂದಾಗಿ ಗೊತ್ತಿದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಅಭಿಮಾನಿಗಳಿಗೆ ಹೇಳ್ಕೊಡೋದು ಇಷ್ಟೇ. ಯಾರೇ ಆದರೂ ಅಷ್ಟೇ, ನಮ್ಮ ಡಿ ಬಾಸನ್ನು ಒಳ್ಳೆ ಮನಸ್ಸಿಂದ ಬಂದರೆ ನಮ್ಮ ಡಿ ಬಾಸ್ ಸಪೋರ್ಟ್ ಮಾಡೋಣ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಲಾಯರ್ ಜಗದೀಶ್ಗೆ ಸಪೋರ್ಟ್ ಮಾಡೋದು ಬಿಡೋದು ಬೇರೆಯವ್ರು ಯಾರು ಮಾಡ್ಕೊಳ್ಳಿ, ನಾವಂತೂ ಮಾಡಲ್ಲ. ನಾವೇನಿದ್ರು ನಮ್ಮ ದರ್ಶನ್ಗೆ ಅವಾಗಿಂದ ಯಾರು ದರ್ಶನ್ ಪರ ನಿಂತಿದ್ರು ಅವ್ರಿಗೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ಯಾರು ಸಪೋರ್ಟ್ ಮಾಡಬೇಕು ಅಂದರೆ ಧರ್ಮ ಕೀರ್ತಿ ರಾಜು, ಯಾಕೆಂದರೆ ಅವರ ವೇದಿಕೆಯಲ್ಲಿ ಹೇಳಿದ್ದಾರೆ, ನಾವು ದರ್ಶನ್ ಅವ್ರು ನಮ್ಗೆ ಚಾನ್ಸ್ ಕೊಟ್ಟರು, ಹಾಗೆ ದಿನಕರ್ ಅವ್ರು ಚಾನ್ಸ್ ಕೊಟ್ಟರು ಅಂತ ಅವ್ರಿಗೆ ಸಪೋರ್ಟ್ ಮಾಡೋಣ. ಅದು ಬಿಟ್ಟರೆ ನಮ್ಮೊಬ್ಬರು ಹಾಗೆ ನಮ್ಮ ಯಮುನಾ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡೋಣ. ಯಾಕೆ ಅಂದರೆ ಇವರಿಬ್ಬರೇ ನಮ್ಮ ಡಿ ಬಾಸ್ ಜೊತೆ ನಿಂತಿದ್ದೋ, ಕಷ್ಟದಲ್ಲಿದ್ದಾಗ ನಿಂತಿದ್ದಾರೆ, ಇವಾಗಲೂ ನಿಂತಿದ್ದಾರೆ, ಮುಂದಕ್ಕೂ ನಿಂತ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಹಾಗಾಗಿ ಧರ್ಮ ಕೀರ್ತಿ ರಾಜು ಹಾಗೂ ಯಮುನಾ ಮೇಡಮ್ ಅವರಿಬ್ಬರಿಗೆ ಮಾತ್ರ ನಾವು ಸಪೋರ್ಟ್ ಮಾಡೋಣ. ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ಹೇಳ್ಕೊಂಡಿದ್ದೆ. ಯಾಕೆ ಅಂದರೆ ನಮ್ಮ ಡಿ ಬಾಸ್ ಹೆಸರು ಕೇಳ್ಕೊಂಡು ಬರ್ತಾರೆ, ಆಮೇಲೆ ನಮ್ಮ ಡಿ ಬಾಸ್ಗೆ ವಾಪಸ್ಸು ದ್ರೋಹ ಮಾಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳು ಈ ಸಲ ಬಿಗ್ ಬಾಸಲ್ಲಿ ಸಪೋರ್ಟು ಧರ್ಮ ಕೀರ್ತಿ ರಾಜು ಹಾಗೂ ಯಮುನಾ ಮೇಡಮ್ ಅವರಿಬ್ಬರಿಗೆ ನಾವು ಸಪೋರ್ಟ್ ಮಾಡೋಣ. ಯಾರಿಗೂ ಬೇಡ ನಮಗೆ. ಯಾಕೆ ಅಂದರೆ ನಮ್ಮ ಡಿ ಬಾಸ್ ಕಷ್ಟದಲ್ಲಿದ್ದಾಗ ಯಾರೂ ಬಂದು ಮಾತಾಡಲ್ಲ. ಈಗ ಬಂದುಬಿಟ್ಟು ಮಧ್ಯದಲ್ಲಿ ಫೇಮಸ್ ಆಗಬೇಕು ಅಂದ್ಬಿಟ್ಟು ನಮ್ಮ ಡಿ ಬಾಸ್ ಹೆಸರು ಎತ್ಕೊಬರ್ತಾರೆ. ದಯವಿಟ್ಟು ಅಂಥವ್ರಿಗೆ ಯಾರಿಗೂ ಸಪೋರ್ಟ್ ಮಾಡಬೇಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಮಾತಿಂದ ಯಾರಿಗೂ ಬೇಜಾರಾಗಿದ್ದರೆ ಸರಿಸ್ತೀನಿ. ನಮಸ್ಕಾರ.